ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ರಾಮು ಪಾಟೀಲ್ ಗಾನಹಳ್ಳಿ. ಇಂದು ನಾವು ದ್ವಿತೀಯ PUC ಇತಿಹಾಸ ವಿಷಯದ 8ನೇ ಅಧ್ಯಾಯದ ಭೂಪಟ ಅಧ್ಯಯನ ಮತ್ತು ಮಹತ್ವದ ಐತಿಹಾಸಿಕ ಸ್ಥಳಗಳ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತದ ನಕಾಶೆ. ಈ ನಕಾಶೆಯಲ್ಲಿ ಫಸ್ಟಿಗೆ ಮೇಲ್ಗಡೆ ಬರ್ತಕ್ಕಂಥ ಸ್ಥಳ ಅಂದರೆ ತಕ್ಷಶಿಲ. ನೋಡಿ, ತಕ್ಷಶಿಲ ಕಾಣ್ತಾ ಇದೆ. ನಂತರದು ಹರಪ್ಪ, ನಂತರದು ಜಲಿಯನ್ ವಾಲಾಬಾಗ್ ಇಲ್ಲಿದೆ, ನಂತರದು ಪಾಣಿಪತ್, ನಂತರದು ಮೀರತ್, ಅದರ ನಂತರ ಬರ್ತಕ್ಕಂಥ ಸ್ಥಳ ದೆಹಲಿ ನೋಡ್ತೀವಿ. ಅದರ ನಂತರ ಬರ್ತಕ್ಕಂಥ ಸ್ಥಳ ದೆಹಲಿ, ನಂತರದು ಆಗ್ರಾ. ಈ ಕಡೆ ಪೂರ್ವಕ್ಕೆ ಬಂದರೆ ಪಾಟ್ಲಿಪುತ್ರ, ಕಲ್ಕತ್ತಾ ನೋಡ್ತೀವಿ. ನಂತರ ದಕ್ಷಿಣಕ್ಕೆ ಬಂದರೆ ದಂಡಿ, ದೇವಗಿರಿ, ಬಾಂಬೆ, ಬೀದರ್, ಬಿಜಾಪುರ್, ಬಾದಾಮಿ, ಹಂಪಿ, ಹಳೆಬೀಡು ಹಾಗೂ ಶ್ರೀರಂಗಪಟ್ಟಣ. ಈ 6 ಸ್ಥಳಗಳು ಕರ್ನಾಟಕದ ನಕಾಶೆಯಲ್ಲಿ ಬರುತ್ತೆ, ಕರ್ನಾಟಕದಲ್ಲಿ ಬರುತ್ತೆ. ಇನ್ನು ಕಂಚಿ, ಪಾಂಡಿಚೇರಿ ಕೂಡ ನೋಡ್ತೇವೆ. ಭಾರತದ ಪೂರ್ವ ಭಾಗಕ್ಕೆ ಬಂಗಾಳಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ನೋಡ್ತೀವಿ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ನೋಡ್ತೀವಿ. ಇಲ್ಲಿ 3 ಕಡೆ ನೀರು, 1 ಕಡೆ ಭೂಮಿ ಇರೋದ್ರಿಂದ ಇದನ್ನು ಪರ್ಯಾಯ ದ್ವೀಪ ಅಂತ ಕರೆಯಲಾಗುತ್ತೆ. ಅಂದರೆ ಪೂರ್ವಕ್ಕೆ ಬಂಗಾಳಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಇರೋದ್ರಿಂದ ಇದನ್ನೊಂದು ಪರ್ಯಾಯ ದ್ವೀಪ ಅಂತ ಕರೆಯಲಾಗುತ್ತೆ. ಇನ್ನು ನಮಗೆ ಕೊಟ್ಟಿರ್ತಕ್ಕಂಥ ಭಾರತ್ ನಕಾಶೆಯಲ್ಲಿ ಒಟ್ಟು 20 ಸ್ಥಳದ ಬಗ್ಗೆ ದ್ವಿತೀಯ PUCಯಲ್ಲಿ ನೋಡ್ತೀವಿ. 20 ಐತಿಹಾಸಿಕ ಸ್ಥಳಗಳ ಬಗ್ಗೆ. ಮೊದಲನೇದಾಗಿ ಹರಪ್ಪ ಬಗ್ಗೆ ನೋಡೋಣ. ಇದು ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳಲ್ಲಿ ಒಂದಾಗಿದೆ. ಇದು ರಾವಿ ನದಿಯ ದಡದಲ್ಲಿದೆ. ಇದು ಇಂದು ಪಾಕಿಸ್ತಾನದ ಪಶ್ಚಿಮ ಪಂಜಾಬಿನ ಮಾಂಟಿಗೋಮರಿ ಜಿಲ್ಲೆಯಲ್ಲಿದೆ. 1921ರಲ್ಲಿ ದಯಾರಾಮ್ ಸಾನಿಯವರು ಈ ನಿವೇಶನವನ್ನು ಉತ್ಖನನ ಮಾಡಿದರು. ಇಲ್ಲಿ ಮಹಾ ಉಗ್ರಾಣ ಕೂಡ ಕಂಡುಬರುತ್ತದೆ. ಹರಪ್ಪ ಏನಾದರೂ ಕೇಳಿದ್ರೆ 2 ಅಂಕಲ್ಲಿ. ಒಂದು, ಸಿಂಧೂ ನಾಗರಿಕತೆ ಪ್ರಮುಖ ನಿವೇಶನ, ರಾವಿ ನದಿಯ ದಡದ ಮೇಲಿದೆ, ಮಾಂಟಿಗೋಮರಿ ಜಿಲ್ಲೆಯಲ್ಲಿದೆ. 1921ರಲ್ಲಿ ದಯಾರಾಮ್ ಸಾನಿ ಇದನ್ನು ಕಂಡುಹಿಡಿದ್ರೆ, ಇಷ್ಟು ಬರೆದ್ರೆ ಸಾಕು. ನಂತರದು ಪಾಟ್ಲಿಪುತ್ರ ನೋಡ್ತೀವಿ. ಗಂಗಾ ನದಿಯ ದಂಡೆಯ ಮೇಲಿರುವ ಇದು ಪ್ರಸ್ತುತ ಪಾಟ್ನಾ ಎಂದು ಕರೆಯಲ್ಪಡುತ್ತಿರುವ ಬಿಹಾರ್ ರಾಜ್ಯದ ರಾಜಧಾನಿಯಾಗಿದೆ. ಗಂಗಾ ನದಿಯ ದಂಡೆಯ ಮೇಲಿದೆ, ಪ್ರಸ್ತುತ ಇದನ್ನು ಪಾಟ್ನಾ ಅಂತ ಕರೀತಾರೆ. ಅದು ಬಿಹಾರ್ ರಾಜ್ಯದ ರಾಜಧಾನಿಯಾಗಿದೆ. ಇದು ಮಗಧ ಸಾಮ್ರಾಜ್ಯ, ಮೌರ್ಯರ ಮತ್ತು ಗುಪ್ತರ ರಾಜಧಾನಿ ಆಗಿತ್ತು. ಮಗಧ ಸಾಮ್ರಾಜ್ಯದ ರಾಜಧಾನಿ ಕೂಡ ಆಗಿತ್ತು. ನಂತರದ್ದು ಹರಿಯಾಣ, ಪಾಣಿಪತ್ ನೋಡ್ತೀವಿ. ಇದು ಹರಿಯಾಣ ರಾಜ್ಯದಲ್ಲಿದೆ. ಪಾಣಿಪತ್ತಲ್ಲಿದ್ದರೆ ಹರಿಯಾಣ ರಾಜ್ಯದಲ್ಲಿದೆ. ಭಾರತದ ಇತಿಹಾಸದಲ್ಲಿ ಇದೊಂದು ಪ್ರಸಿದ್ಧ ಕದನ ಭೂಮಿಯಾಗಿದ್ದು, ಇಲ್ಲಿ ಪ್ರಮುಖ 3 ಕದನಗಳು ಜರುಗುತ್ತವೆ. ನೋಡಿ, ಪಾಣಿಪತ್ ಹರಿಯಾಣ ರಾಜ್ಯದಲ್ಲಿ ಇದೆ. ಇಲ್ಲಿ ಪ್ರಸಿದ್ಧ 3 ಐತಿಹಾಸಿಕ ಕದನಗಳು ಜರುಗುತ್ತವೆ. 1ನೇ ಪಾಣಿಪತ್ ಕದನ 1526 ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಮಧ್ಯೆ ಜರುಗುತ್ತೆ. ಇಲ್ಲಿ ಬಾಬರಿಗೆ ಗೆಲುವಾಗುತ್ತೆ. 2ನೇದು 1556ರಲ್ಲಿ ಅಕ್ಬರ್ ಮತ್ತು ಹೇಮನ್ ಮಧ್ಯೆ ಜರುಗುತ್ತೆ. ಈ 2ನೆಯ ಪಾಣಿಪತ್ ಕದನದಲ್ಲಿ ಅಕ್ಬರ್ ಗೆಲುವಾಗುತ್ತೆ. 3ನೇದು ಪಾಣಿಪತ್ ಕದನ 1761ರಲ್ಲಿ ನಡೆಯುತ್ತೆ. ಅದು ಅಫ್ಘಾನ್ ದೊರೆ ಅಹಮದ್ ಶಾ ಅಬ್ದಾಲಿಗೂ ಹಾಗೂ ಮರಾಠರ ಮಧ್ಯೆ ಅಹಮದ್ ಶಾ ಅಬ್ದಾಲಿಗೆ ಗೆಲುವನ್ನು ದೊರೆಯುತ್ತೆ. ಇನ್ನು ಕಲ್ಕತ್ತಾ, ನಂತರದ ಕಲ್ಕತ್ತಾ, ಇದು ಹೂಗ್ಲಿ ನದಿಯ ದಡದಲ್ಲಿರುವ ಇದು ಪಶ್ಚಿಮ ಬಂಗಾಳದ ರಾಜಧಾನಿಯಾಗಿದೆ. ನೋಡಿ, ಕಲ್ಕತ್ತಾ ಹೂಗ್ಲಿನ ದಂಡೆ ಮೇಲಿದೆ. ಸದೇ ಪಶ್ಚಿಮ ಬಂಗಾಳದ ರಾಜಧಾನಿ ಕೂಡ ಆಗಿದೆ. ಭಾರತದಲ್ಲಿ ಇದು ಬ್ರಿಟಿಷರ ಪ್ರಥಮ ರಾಜಧಾನಿಯಾಗಿತ್ತು. ಕಲ್ಕತ್ತಾ ಸಮೀಪ ಬೇಲೂರು ಎಂಬಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಕಲ್ಕತ್ತಾ ಎಂಬ ಸಮೀಪ ಇರತಕ್ಕಂಥ ಬೇಲೂರಿನಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡ್ತಾರೆ. 1897ರಲ್ಲಿ ರಾಮಕೃಷ್ಣ ಮಿಷನವನ್ನು ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡ್ತಾರೆ. ಇನ್ನು ನಂತರದು ಬಾದಾಮಿ. ಇದು
ಬಾಗಲಕೋಟೆ ಜಿಲ್ಲೆಯಲ್ಲಿದೆ ನೋಡಿ. ಬಾದಾಮಿ ಎಲ್ಲಿದಪ್ಪ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬಾದಾಮಿಯ ಆರಂಭಿಕ ಹೆಸರು ವಾತಾಪಿಯಾಗಿದ್ದು ಇದು ಆರಂಭಿಕ ಚಾಲುಕ್ಯರ ರಾಜಧಾನಿ ಆಗಿತ್ತು. ಇದು ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ. ಇಲ್ಲಿ 4 ಪ್ರಸಿದ್ಧ ಗುಹಾಂತರ ದೇವಾಲಯಗಳಿದ್ದಾವೆ. ಇನ್ನು ನಂತರದ್ದು ಹಂಪಿ ತುಂಗಭದ್ರಾ ನದಿಯ ದಡದ ಮೇಲಿರುವ ಒಂದು ಸ್ಥಳ. ಇದು ಈಗಿನ ವಿಜಯನಗರ ಜಿಲ್ಲೆಯಲ್ಲಿದೆ. ಇದು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲಿತ್ತು, ಈಗ ವಿಜಯನಗರ ಜಿಲ್ಲೆ ಒಡೆದಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನಲ್ಲಿ ನೋಡ್ತೇವೆ. ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಇಲ್ಲಿ ವಿರೂಪಾಕ್ಷ ದೇವಾಲಯ, ವಿಜಯ ವಿಠ್ಠಲ ದೇವಾಲಯ, ಒಂದು ಕಲ್ಲಿನ ರಥ ಮುಂತಾದ ಹಂಪಿಯ ಭವ್ಯವಾದ ಸ್ಮಾರಕಗಳಿವೆ. ನೆನಪಿರಲಿ, ಹಂಪಿ ತುಂಗಭದ್ರಾ ದಂಡೆಯ ಮೇಲಿದೆ, ವಿಜಯನಗರ ಜಿಲ್ಲೆಯಲ್ಲಿದೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ವಿರೂಪಾಕ್ಷ ದೇವಾಲಯ, ವಿಜಯ ವಿಠ್ಠಲ ದೇವಾಲಯ, ಒಂದು ಕಲ್ಲಿನ ರಥ ಇಲ್ಲಿರ್ತಕ್ಕಂಥ ಪ್ರಮುಖ ಸ್ಮಾರಕಗಳಾಗಿವೆ. ಇನ್ನು ಪಾಂಡಿಚೇರಿ, ಇದು ಮದ್ರಾಸಿನ ದಕ್ಷಿಣಕ್ಕೆ ಕೋರಮಂಡಲ ತೀರ ಪ್ರದೇಶದಲ್ಲಿದೆ ನೋಡಿ. ಪಾಂಡಿಚೇರಿ ಇದು ಮದ್ರಾಸಿನ ದಕ್ಷಿಣಕ್ಕೆ ಕೋರಮಂಡಲ ತೀರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಇದು ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಆಗಿತ್ತು. ಪಾಂಡಿಚೇರಿ ಫ್ರೆಂಚರ ರಾಜಧಾನಿ ಆಗಿತ್ತು, ಪಾಂಡಿಚೇರಿ ಆಗಿತ್ತು. ನಂತರದ ಕಂಚಿ ನೋಡ್ತೀವಿ. ಕಂಚಿಯನ್ನು ಕಾಂಚೀಪುರಂ ಅಂತ ಕೂಡ ಕರೀತಾರೆ. ಇದು ತಮಿಳುನಾಡಿನ ಮದ್ರಾಸ್ ಸಮೀಪದಲ್ಲಿದೆ. ಕಂಚಿ ತಮಿಳುನಾಡು ರಾಜ್ಯದ ಮದ್ರಾಸ್ ಸಮೀಪದಲ್ಲಿದೆ. ಇದು ಪಲ್ಲವರ ರಾಜಧಾನಿ ಆಗಿತ್ತು. ಈ ನಗರವು ಹಲವಾರು ಶೈವ ಮತ್ತು ವೈಷ್ಣವ ದೇವಾಲಯಗಳಿಗೆ ಪ್ರಸಿದ್ಧಿಯಾಗಿದೆ. ಇಲ್ಲಿ ವಿಶ್ವ ಪ್ರಸಿದ್ಧ ಕಾಮಾಕ್ಷಿ ದೇವಾಲಯ ಇದೆ ನೋಡಿ. ಕಂಚಿಯಲ್ಲಿ ವಿಶ್ವ ಪ್ರಸಿದ್ಧ ಕಾಮಾಕ್ಷಿ ದೇವಾಲಯ ಇದೆ. ಇದು ಪಲ್ಲವರ ರಾಜಧಾನಿ ಆಗಿತ್ತು. ಇನ್ನು ತಕ್ಷಶಿಲಾದ ಬಗ್ಗೆ ನೋಡೋಣ. ತಕ್ಷಶಿಲಾ ಇದು ಪಾಕಿಸ್ತಾನದ ವಾಯುಭಾಗದಲ್ಲಿದೆ. ಪಾಕಿಸ್ತಾನದ ವಾಯುಭಾಗದಲ್ಲಿದೆ. ಇದು ಗಾಂಧಾರ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ತಕ್ಷಶಿಲಾ ವಿಶ್ವವಿದ್ಯಾಲಯವು ಪ್ರಾಚೀನ ಭಾರತದಲ್ಲಿ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು. ಕೌಟಿಲ್ಯನು ಈ ವಿಶ್ವವಿದ್ಯಾಲಯದಲ್ಲಿ ಆಚಾರ್ಯನಾಗಿದ್ದ ನೋಡಿ. ತಕ್ಷಶಿಲಾ ಪಾಕಿಸ್ತಾನದ ವಾಯುವ್ಯ ಭಾಗದಲ್ಲಿದೆ. ಇದು ಗಾಂಧಾರ ಪ್ರಾಂತದ ರಾಜಧಾನಿಯಾಗಿತ್ತು. ತಕ್ಷಶಿಲಾ ವಿಶ್ವವಿದ್ಯಾಲಯವು ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯ ಒಂದು ಪ್ರಸಿದ್ಧ ವಿಶ್ವವಿದ್ಯಾಲಯ ಇತ್ತು. ಈ ತಕ್ಷಶಿಲಾ ವಿಶ್ವವಿದ್ಯಾಲಯ ಕೌಟಿಲ್ಯ ಅಂದರೆ ಚಾಣಕ್ಯನು ಆಚಾರ್ಯನಾಗಿದ್ದ ಅಂದರೆ ಗುರುವಾಗಿ ಕಾರ್ಯವನ್ನು ನಿರ್ವಹಿಸಿದನಂತ ನೋಡ್ತೀವಿ. ಇನ್ನೇನಂತಹದ್ದು ದೆಹಲಿ, ಇದು ಯಮುನಾ ನದಿಯ ದಡದಲ್ಲಿದೆ. ದೆಹಲಿ ಯಮುನಾ ನದಿಯ ದಡದಲ್ಲಿದೆ. ಈ ದೆಹಲಿ ಸುಲ್ತಾನರ ರಾಜಧಾನಿಯಾಗಿತ್ತಲ್ಲದೆ ಕೆಲವು ಕಾಲ ಮೊಘಲರ ರಾಜಧಾನಿ ಕೂಡ ಆಗಿತ್ತು. ಕುತುಬ್ ಮಿನಾರ್, ಕೆಂಪುಕೋಟೆ, ಜಾಮಿ ಮಸೀದಿ ಮುಂತಾದ ಸ್ಮಾರಕಗಳು ಇಲ್ಲಿವೆ ನೋಡಿ. ದೆಹಲಿ ಯಮುನಾ ನದಿಯ ದಡದಲ್ಲಿದೆ. ಇದು ದೆಹಲಿ ಸುಲ್ತಾನರ ರಾಜಧಾನಿಯಾಗಿತ್ತು. ಹಾಗೂ ಮೊಘಲರದು ಕೂಡ ಕೆಲವು ಕಾಲ ರಾಜಧಾನಿಯಾಗಿತ್ತು. ಇಲ್ಲಿ ಕುತುಬ್ ಮಿನಾರ್, ಕೆಂಪುಕೋಟೆ, ಜಾಮಿ ಮಸೀದಿ ಪ್ರಮುಖ ಸ್ಮಾರಕಗಳು ಅದಾವ ಅಂತಕ್ಕಂಥ ನೋಡ್ತೀವಿ. ಇನ್ನು ನಂತರದ್ದು ದೇವಗಿರಿ ನೋಡ್ತೀವಿ. ಇದು ಮಹಾರಾಷ್ಟ್ರದಲ್ಲಿದೆ. ದೇವಗಿರಿ ಇಲ್ಲದ್ರೆ ಮಹಾರಾಷ್ಟ್ರದಲ್ಲಿದೆ. ಅಲಾವುದ್ದೀನ್ ಖಿಲ್ಜಿಯು ಈ ನಗರದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡ ನೋಡಿ. ದೇವಗಿರಿ ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಅಲಾವುದ್ದೀನ್ ಖಿಲ್ಜಿ ದೇವಗಿರಿಯ ಮೇಲೆ ದಂಡಯಾತ್ರೆ ಕೈಗೊಳ್ತಾನೆ. ಮೊಹಮ್ಮದ್ ಬಿನ್ ತುಘಲಕನು ದೇವಗಿರಿ ಸಮೀಪ ದೌಲತಾಬಾದ್ ಎಂಬ ಹೊಸ ನಗರವನ್ನು ನಿರ್ಮಿಸ್ತಾನೆ ಹಾಗೂ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ಅಲ್ಪಕಾಲ ಸ್ಥಳಾಂತರಿಸ್ತಾನೆ. 1326-27ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಎಲ್ಲಿಗೆ ವರ್ಗಾಯಿಸ್ತಾನೆ? ದೇವಗಿರಿಗೆ ವರ್ಗಾಯಿಸ್ತಾನೆ. ಹಾಗಾಗಿ ಇದು ಪ್ರಸಿದ್ಧಿಯನ್ನು ಪಡೆದಿದೆ. ಇನ್ನು ಜಲಿಯನ್ ವಾಲಾಬಾಗ್ ಇದು ಪಂಜಾಬಿನ ಅಮೃತಸರ ನಗರದಲ್ಲಿ ಇಲ್ಲಿದೆ. ರೌಲತ್ ಕಾಯ್ದೆಯ ವಿರುದ್ಧ ಪ್ರತಿಭಟಿಸುತ್ತಿದ್ದ ನಿರಾಯುಧ ಜನರನ್ನು ಜನರಲ್ ಡಯರ್ ಎಂಬುವನು 1919 ಏಪ್ರಿಲ್ 13 ಕಗ್ಗೊಲೆ ಮಾಡ್ತಾನೆ. ಜಲಿಯನ್ ವಾಲಾಬಾಗ್ ಪಂಜಾಬಿನ ಅಮೃತಸರದಲ್ಲಿದೆ. ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟಿಸುತ್ತಿದ್ದ ನಿರಾಯುಧ ಜನರನ್ನು ಜನರಲ್ ಡಯರ್ ಅಂತಕ್ಕಂಥ ವ್ಯಕ್ತಿ 1919 ಏಪ್ರಿಲ್ 13 ಕಗ್ಗೊಲೆ ಮಾಡ್ತಾನೆ. ಹಾಗಾಗಿ ಈ ಒಂದು ಸ್ಥಳ ಪ್ರಸಿದ್ಧಿಯಲ್ಲಿದೆ. ಏನಂತಾರದು ದಂಡಿ ಇದು ಗುಜರಾತಿನ ಪಶ್ಚಿಮ ತೀರದಲ್ಲಿದೆ ನೋಡಿ. ದಂಡಿ ಅಂತಕ್ಕಂಥ ಸ್ಥಳ ಗುಜರಾತಿನ ಪಶ್ಚಿಮ ತೀರದಲ್ಲಿದೆ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಚಳವಳಿಯನ್ನು ಇಲ್ಲಿಂದ ಆರಂಭಿಸಿದರು. ಇಲ್ಲಿಂದ ಆರಂಭಿಸ್ತಾರೆ, ಅಂದರೆ ದಂಡಿಯಿಂದ ಆರಂಭಿಸ್ತಾರೆ. ನಂತರದ್ದು ಬೀದರ್, ಕರ್ನಾಟಕ ಒಂದು ಪ್ರಾಂತ, ಕರ್ನಾಟಕ ಒಂದು ಜಿಲ್ಲೆ. ಬೀದರ್ ಇದು ಕರ್ನಾಟಕ ಉತ್ತರ ಭಾಗದಲ್ಲಿದೆ. ಇದು ಬಹುಮನಿ ರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿ ಮೊಹಮ್ಮದ್ ಗೌನ ಮದರಸವೊಂದನ್ನು ನಿರ್ಮಿಸಿದ ನೋಡಿ. ಬೀದರ್ ಅಂತ ಪ್ರಶ್ನೆ ಕೇಳಿದ್ರೆ, ಬೆಟ್ಟ ಸ್ಥಳದಲ್ಲಿ ಕೇಳಿದರೆ ಬೀದರ್ ಇದು
ಕರ್ನಾಟಕದ ಉತ್ತರ ಭಾಗದಲ್ಲಿದೆ. ಬಹಮನಿ ರಾಜ್ಯದ ರಾಜಧಾನಿಯಾಗಿತ್ತು. ಮಹಮ್ಮದ್ ಗವಾನ್ ಇಲ್ಲಿ ಮದರಸವನ್ನು ನಿರ್ಮಿಸ್ತಾನೆ. ಇಷ್ಟು ಬರೋದು ಸಾಕು. ನಂತರದ ಶ್ರೀರಂಗಪಟ್ಟಣ, ಇದು ಮಂಡ್ಯ ಜಿಲ್ಲೆಯಲ್ಲಿದೆ ನೋಡಿ. ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯಲ್ಲಿದೆ. ಇದು ಆರಂಭಿಕ ಮೈಸೂರು ಒಡೆಯರು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ರಾಜಧಾನಿಯಾಗಿತ್ತು ನೋಡಿ. ಶ್ರೀರಂಗಪಟ್ಟಣ ಆರಂಭಿಕ ಮೈಸೂರು ಒಡೆಯರದ ರಾಜಧಾನಿಯಾಗಿತ್ತು, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ರಾಜಧಾನಿಯಾಗಿತ್ತು. ಇಲ್ಲಿ ದರಿಯಾ ದೌಲತ್ ಅರಮನೆ ಮತ್ತು ಶ್ರೀರಂಗನಾಥ ದೇವಾಲಯ ಇಲ್ಲಿ ಕಂಡುಬರುವ ಪ್ರಮುಖ ಸ್ಮಾರಕಗಳಾಗಿವೆ ನೋಡಿ. ದರಿಯಾ ದೌಲತ್ ಅರಮನೆ ಮತ್ತು ಶ್ರೀರಂಗನಾಥ ಸ್ವಾಮಿ ದೇವಾಲಯ ಕೂಡ ಈ ಒಂದು ಶ್ರೀರಂಗಪಟ್ಟಣದಲ್ಲಿ ಕಾಣ್ತೀವಿ. ಇದೊಂದು ದ್ವೀಪ, ಸುತ್ತಲೂ ಕಾವೇರಿ ನದಿಯಿಂದ ಆವೃತ್ತಲ್ಪಟ್ಟಿದೆ. ಇನ್ನು ಬಾಂಬೆ ಮಹಾರಾಷ್ಟ್ರದ ರಾಜಧಾನಿಯಾಗಿದೆ. ಇದು ಭಾರತದ ಪಶ್ಚಿಮ ತೀರದಲ್ಲಿನ ಬ್ರಿಟಿಷರ ಪ್ರಮುಖ ನೆಲೆಯಾಗಿತ್ತು ನೋಡಿ. ಬಾಂಬೆ ಮಹಾರಾಷ್ಟ್ರದ ರಾಜಧಾನಿಯಾಗಿದೆ, ಭಾರತದ ಪಶ್ಚಿಮ ತೀರದ ಬ್ರಿಟಿಷರ ಪ್ರಮುಖ ನೆಲೆಯಾಗಿತ್ತು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಇಲ್ಲಿ ಜರುಗಿತ್ತು ನೋಡಿ. ಬಾಂಬೆಯಲ್ಲಿ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಜರುಗುತ್ತೆ. WC ಬ್ಯಾನರ್ಜಿ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಈ ನಂತರದ್ದು ಆಗ್ರಾ ನೋಡ್ತೀವಿ. ಇದು ಉತ್ತರ ಪ್ರದೇಶದ ಯಮುನಾ ನದಿಯ ದಡದ ಮೇಲಿದೆ. ಆಗ್ರಾ ಉತ್ತರ ಪ್ರದೇಶದ ಯಮುನಾ ನದಿಯ ದಡದ ಮೇಲಿದೆ. ಇದನ್ನು ಸಿಕಂದರ್ ಲೋಧಿ 1516ರಲ್ಲಿ ಈ ಒಂದು ನಗರವನ್ನು ನಿರ್ಮಿಸ್ತಾನೆ. ಕೆಲವೊಂದು ಪುಸ್ತಕ 1505 ಕೂಡ ಕೊಟ್ಟಿದೆ. ಇದು ಮೊಘಲರ ರಾಜಧಾನಿ ಆಗಿತ್ತು ನೋಡಿ. ಆಗ್ರಾ ಮೊಘಲರ ರಾಜಧಾನಿ ಆಗಿತ್ತು. ಇಲ್ಲಿ ಐತಿಹಾಸಿಕ ವಿಶ್ವಪ್ರಸಿದ್ಧ ತಾಜ್ ಮಹಲ್ ಇಲ್ಲಿ ಇದೆ. ಈ ತಾಜ್ ಮಹಲವನ್ನು ಶಹಜಾನ್ ಕಟ್ಟಿಸ್ತಾನೆ. ಇದು ಜಗತ್ ಪ್ರಸಿದ್ಧ ಹಾಗೂ ವಿಶ್ವವಿಖ್ಯಾತಿ ಹೊಂದಿರತಕ್ಕಂಥ ಒಂದು ಸ್ಮಾರಕ ಕೂಡ ಆಗಿದೆ. ನೆನಪೇರಿ, ಆಗ್ರಾ ಇದು ಉತ್ತರ ಪ್ರದೇಶದ ಯಮುನಾ ನದಿ ತೀರದಲ್ಲಿದೆ. ಸಿಕಂದರ್ ಲೋಧಿ ಈ ಒಂದು ನಗರವನ್ನು ಸ್ಥಾಪನೆ ಮಾಡ್ತಾನೆ. ಮೊಘಲರ ರಾಜಧಾನಿ ಕೂಡ ಆಗಿತ್ತು. ಇಲ್ಲಿ ವಿಶ್ವಪ್ರಸಿದ್ಧ ತಾಜ್ ಮಹಲ್ ಇದೆ. ನಂತರದ್ದು ಪಾಟ್ಲಿಪುತ್ರ, ಗಂಗಾ ನದಿಯ ದಂಡೆಯ ಮೇಲಿರುವ ಇದು ಪ್ರಸ್ತುತ ಪಾಟ್ನಾ ಎಂದು ಕರೆಯಲ್ಪಟ್ಟಿರ್ತಕ್ಕಂಥ ಬಿಹಾರ್ ರಾಜ್ಯದ ರಾಜಧಾನಿಯಾಗಿದೆ. ಇದು ಮೊಘಲ್ ಸಾಮ್ರಾಜ್ಯದ ರಾಜಧಾನಿ ಕೂಡ ಆಗಿತ್ತು. ಮೌರ್ಯರ ಮತ್ತು ಗುಪ್ತರ ರಾಜಧಾನಿ ಕೂಡ ಆಗಿತ್ತು. ನಂತರ ಮೀರತ್ ನೋಡ್ತೀವಿ. ಉತ್ತರ ಪ್ರದೇಶದ ರಾಜ್ಯದಲ್ಲಿದೆ. ಮೀರತ್ ಇಲ್ಲಿದೆ ಅಂದರೆ ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ದೆಹಲಿಯ ಸಮೀಪವಿದೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕೇಂದ್ರವಾಗಿತ್ತು ನೋಡಿ. ಮೀರತ್ ಉತ್ತರ ಪ್ರದೇಶದ ರಾಜ್ಯದಲ್ಲಿದ್ದು ದೆಹಲಿಯ ಸಮೀಪವಿದೆ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಕೇಂದ್ರವಾಗಿತ್ತು. ಇನ್ನು ಬಿಜಾಪುರನ ವಿಜಾಪುರ ಅಂತ ಕೂಡ ಕರೀತಾರೆ. ಕರ್ನಾಟಕ ಉತ್ತರ ಭಾಗದಲ್ಲಿರುವ ಇದು ಆದಿಲ್ ಶಾಹಿಗಳ ರಾಜಧಾನಿಯಾಗಿತ್ತು ನೋಡಿ. ಬಿಜಾಪುರ ಉತ್ತರ ಕರ್ನಾಟಕದಲ್ಲಿದೆ. ಅದು ಆದಿಲ್ ಶಾಹಿಗಳ ರಾಜಧಾನಿ ಆಗಿತ್ತು. ಗೋಲ್ ಗುಮ್ಮಟ್, ಇಬ್ರಾಹಿಂ ರೋಜಾ, ಅಸರ್ ಮಹಲ್, ಬಹರಕಮನ್, ಗಗಲ್ಮಲ್ ಮುಂತಾದ ಸ್ಮಾರಕಗಳು ನಾವಿಲ್ಲಿ ಕಾಣ್ತೀವಿ ನೋಡಿ. ಬಿಜಾಪುರವನ್ನು ವಿಜಾಪುರ ಅಂತ ಕೂಡ ಕರೀತಾರೆ. ಕರ್ನಾಟಕದ ಉತ್ತರ ಭಾಗದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಾಗಿದೆ. ಆದಿಲ್ ಶಾಹಿಗಳ ರಾಜಧಾನಿಯಾಗಿತ್ತು. ಇಲ್ಲಿ ಗೋಲ್ ಗುಮ್ಮಟ್, ಇಬ್ರಾಹಿಂ ರೋಜಾ, ಅಸರ್ ಮಹಲ್ ಮತ್ತು ಬಹರಕಮನ್ ಇರ್ತಕ್ಕಂಥ ಪ್ರಮುಖ ಸ್ಮಾರಕಗಳನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಹಳೆಬೀಡು, ಇದು ಹಾಸನ ಜಿಲ್ಲೆಯಲ್ಲಿದೆ. ಹಳೆಬೀಡು ಅಂದರೆ ಹಾಸನ ಜಿಲ್ಲೆಯಲ್ಲಿ. ಇದರ ಮೊದಲ ಹೆಸರು ದ್ವಾರ ಸಮುದ್ರ, ದೂರ ಸಮುದ್ರ ಅಂತ ಕೂಡ ಕರೀತಾರೆ. ಮತ್ತು ಇದು ಹೊಯ್ಸಳರ ರಾಜಧಾನಿಯಾಗಿತ್ತು ನೋಡಿ. ಈ ಒಂದು ಹಳೆಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು. ಇಲ್ಲಿ ಹೊಯ್ಸಳೇಶ್ವರ ಮತ್ತು ಶಾಂತಳೇಶ್ವರ ದೇವಾಲಯಗಳು ಇಲ್ಲಿ ಅದಾವ. ನೆನಪಿರಲಿ, ಹಳೆಬೀಡು ಇಲ್ಲಂದರೆ ಹಾಸನ ಜಿಲ್ಲೆಯಲ್ಲಿದೆ. ಇದರ ಮೊದಲ ಹೆಸರು ದ್ವಾರ ಸಮುದ್ರ. ಇದು ಹೊಯ್ಸಳ ರಾಜಧಾನಿಯಾಗಿತ್ತು. ಇಲ್ಲಿ ಪ್ರಸಿದ್ಧ ಹೊಯ್ಸಳೇಶ್ವರ ದೇವಾಲಯ ಕೂಡ ಇಲ್ಲಿದೆ. ಇದು ಭಾರತದ ನಕಾಶೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಒಂದು ಡಿಸ್ಕ್ರಿಪ್ಟ್ನಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಗೂಗಲ್ ಫಾರ್ಮೆಟ್ಲಿ ಟೆಸ್ಟ್ ಕೊಡೋದ, ಅದನ್ನು ಕೂಡ ಉಪಯೋಗಿಸ್ಕೊಂಡು ನೀವು ಈ ಒಂದು 10 ಅಂಕಗಳನ್ನು ಸರಳೀಕರಣ ಮಾಡ್ಕೊಳ್ಳೋಕ್ಕಾಗಿ ವಿನಂತಿ. ಧನ್ಯವಾದಗಳು.